ಇವತ್ತು ನೋಡ್ತಾ ಇದ್ವಿ. ಈಗ ಅನ್ಕೊಳ್ಳಿ ನಾ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ, ಏನೋ ನಂಗೆ ಕುಂಬಳಕಾಯಿ ಬೇಕು ಅಂತ. ಸಡನ್ ಆಗಿ ನೀವು ಸಿಗ್ತೀರಾ, ನನಗೆ ನೋಡಿದ ತಕ್ಷಣ ಮಹಾಪ್ರಭುಗಳೇ ನೀವೇನ್ ಇಲ್ಲಿ ಅಂತೀರಿ, ನಾನೆಲ್ಲ ಕುಂಬಳಕಾಯಿ ತರಕ್ ಬಂದಿದ್ದೆ ಅಂತ. ನೀವು ಕುಂಬಳಕಾಯಿ ಆಲ್ರೆಡಿ ತಗೊಂಡಿದ್ದೀರಿ. ಅವ್ರು ನಿಮ್ಗೆ 100ಕ್ಕೆ 1 ಕುಂಬಳಕಾಯಿ ಅಂತ ಹೇಳಿದ್ರು, ಆಯ್ತಾ? ಬಟ್ ನೀವೇನ್ ಮಾಡಿದ್ರಿ, ನೀವು ಮತ್ತೆ ಅದಿದೆ ಅಂತ ಹೇಳಿ ಇಲ್ಲ ಕೊಡ್ರಿ, ನಡೆಯುತ್ತೆ 2 ಕೊಡ್ರಿ ಅಂತ 2 ಕುಂಬಳಕಾಯಿ ತಗೊಂಡಿದ್ದೀರಿ, ಆಯ್ತಾ? ಹಾಗಾದ್ರೆ ನೀವು ಖರೀದಿ 2 ಕುಂಬಳಕಾಯಿ ಮಾರಿ ತಗೊಂಡಿದ್ರಿ. ನಂಗೆ ಸಡನ್ ಆಗಿ ಸಿಕ್ಕಾಗ, ಸರ್ ನೀವೆಲ್ಲ ಹೊಂಟಿದ್ದೀರಿ ಅಂತ, ಇಲ್ಲ ಕುಂಬಳಕಾಯಿ ತರಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು. ಹೌದಾ ಅಂತ, ಅಂದ್ರೆ ನನಗ್ ಬೇಕಾಗಿತ್ತು, ಅರ್ಜೆಂಟ್ ಇದೆ ಸ್ವಲ್ಪ ಅಂತ. ಸರ್ ನೀವು ತಗೊಂಡ್ರಿ ಅಂತ ನೀವು ಕೊಡ್ತೀನಿ, ನಾ ಖುಷಿ ಆಗ್ಬಿಡ್ತೀನಿ, ಓ ಆಯ್ತಪ್ಪ ಕೊಡು ಅಂತ. ಸೊ ನೀವೇನ್ ಹೇಳ್ತೀರಿ, ಎಷ್ಟಕ್ಕೆ ತಗೊಂಡೆ ಅಂತ. ಸರ್ ನಂಗೆ 100ಕ್ಕೆ 1 ಅಂತ ಹೇಳಿದ್ರು ಸರ್ ಅಂತ ಹೇಳ್ತೀರಿ. ಹೌದಾ, ಆಯ್ತು ಕೊಟ್ಟು ಬಿಡಪ್ಪ ಅಂತ ನೀವ್ ಹೇಳ್ತೀರಿ. ಸರ್ ಅಲ್ಲ ಸರ್ ಅಂತ, ಇಲ್ಲ ಕೊಡು ಅಂತ ಹೇಳಿ ನಾನು 100 ರೂಪಾಯಿ ಕೊಟ್ಟು ತಗೊಂಡು ಹೋಗ್ಬಿಡ್ತೀನಿ. ಈಗ ನಿಮ್ಗೆ ಏನಾಗುತ್ತೆ ಹೇಳಿ, ನಿಮ್ಗೆ ಸಂತೋಷ ಆಗತ್ತಾ, ದುಃಖ ಆಗತ್ತಾ? ಲಾಸ್ ಆಗತ್ತಾ? ದುಃಖ ಡೌ ಮಾಡ್ಬಿಡ್ರಿ. ನೀವು 100ಕ್ಕೆ 2 ತಂದು ನನಗೆ 100ಕ್ಕೆ 1 ಮಾರಿದ್ರೆ ನಿಮ್ಗೆಲ್ಲ ದುಃಖ ಎಲ್ಲ ಆಗುತ್ತೆ, ಖುಷಿ ಆಗುತ್ತೆ, ಮಾಸ್ತರಿಗೆ ಬಕ್ರಾ ಮಾಡಿದೆ ಅಂತ ಹೇಳಿ. ಓಕೆ, ಹಂಗಾದ್ರೆ 2 ವಸ್ತುಗಳ ಕೊಂಡ ಬೆಲೆ 1 ವಸ್ತುವನ್ನ ಮಾರಿದ ಬೆಲೆಗೆ ಸಮ. ಹಂಗಾದ್ರೆ ನೀವು ಒಂದು ಮಾರಾಟ ಮಾಡಿದ್ರೆ ನಿಮ್ಗೆ 1 ಲಾಭ ಆಗತ್ತೆ. ಓಕೆ, 1 ಮಾರಾಟ ಮಾಡಿದ್ರೆ 1 ಲಾಭ ಆಗತ್ತೆ. ಹಾಗಾದ್ರೆ 100ಕ್ಕೆ ಎಷ್ಟು? ಓಕೆ, 1 ಮಾರಾಟ ಮಾಡಿದ್ರೆ 1 ಲಾಭ ಆಗುತ್ತೆ. 100ಕ್ಕೆ ಎಷ್ಟು? 100% ಲಾಭ ಆಗತ್ತೆ. ಓಕೆ, ಅದೇ ಏನಾದ್ರು ನೀವು 3 ಕುಂಬಳಕಾಯಿ ಖರೀದಿ ಮಾಡಿದಿರಿ. ಓಕೆ, ಬಟ್ ನೀವು ನನಗೆ 2 ಮಾರಾಟ ಮಾಡಿದಿರಿ. ಅವಾಗ ನೀವು 2 ಮಾರಾಟ ಮಾಡಿದ್ರೆ 1 ಲಾಭ. ಹಾಗಾದ್ರೆ 100ಕ್ಕೆ ಎಷ್ಟು ಲಾಭ? ನೀವು 2 ಮಾರಾಟ ಮಾಡಿದ್ರೆ ನಂಗೆ 2 ಮಾರಾಟ ಮಾಡಿದ್ರೆ ನಿಮ್ಗೆ 1 ಲಾಭ ಆಗತ್ತೆ. ಹಾಗಾದ್ರೆ 100ಕ್ಕೆ ಎಷ್ಟು? 250 150. ಸೊ 50% ಲಾಭ ಆಗುತ್ತೆ. ಓಕೆ, ಇದನ್ನ ಹೇಳಿ. 100ನ್ನ 1 ಭಾಗ ಮಾಡಿದ್ರೆ ಎಷ್ಟು? 100. 100ನ್ನ 2 ಭಾಗ ಮಾಡಿದ್ರೆ 50. 100ನ್ನ 3 ಭಾಗ ಮಾಡಿದ್ರೆ 33.33. 100ನ್ನ 4 ಭಾಗ ಮಾಡಿದ್ರೆ 25. 100ನ್ನ 5 ಭಾಗ ಮಾಡಿದ್ರೆ 20. 6 ಭಾಗ ಮಾಡಿದ್ರೆ 16.66. 100ನ್ನ 7 ಭಾಗ ಮಾಡಿದ್ರೆ 14.28. 100ನ್ನ 8 ಭಾಗ ಮಾಡಿದ್ರೆ 12.5. 100ನ್ನ 9 ಭಾಗ ಮಾಡಿದ್ರೆ 11.11. 100ನ್ನ 10 ಭಾಗ ಮಾಡಿದ್ರೆ 10. ಓಕೆ, ಸರಿ, ಇದನ್ನ ಟ್ರೈ ಮಾಡಿ. 10 ಶರ್ಟ್ಗಳ ಬೆಲೆಯು 8 ಶರ್ಟ್ಗಳ ಮಾರಾಟದ ಬೆಲೆಗೆ ಸಮ ಆದ್ರೆ ಶೇಕಡವಾರು ಲಾಭ ಎಷ್ಟು? ಚೇಸರ್ ಅವರ ಟೈಮಿಂಗ್ ಎಷ್ಟಿರುತ್ತೆ ನಿಮ್ದು? ಸರಿ, ಪೋಲ್ ಬಂತು ನೋಡಿ. ಹಿಂದೇನು ಹೇಳಿದ್ದೆ? 2 ಮಾರಾಟ ಮಾಡಿದ್ರೆ 1 ಲಾಭ, 1 ಮಾರಾಟ ಮಾಡಿದ್ರೆ 1 ಲಾಭ. ಇಲ್ಲಿ 8 ಮಾರಾಟ ಮಾಡಿದ್ರೆ 2 ಲಾಭ. ಹಾಗಾದ್ರೆ 100ಕ್ಕೆ ಎಷ್ಟು? 8ನ್ನ 4 ಭಾಗ ಮಾಡಿದ್ರೆ 2. 100ನ್ನ 4 ಭಾಗ ಮಾಡಿದ್ರೆ 25. ಸೊ 25% ಆಗುತ್ತೆ. ಇದು ಕಾಲೇಜ್ ಟೈಮಿಂಗ್ ಎಷ್ಟಿರುತ್ತೆ ನಿಮ್ದು? ಯಾಕಂದ್ರೆ ಈಗ ನೆಕ್ಸ್ಟ್ ಕೋರ್ಸ್ ನಾನು 6:30 ಇಂದ 8:00 ಅನ್ಕೊಂಡಿದ್ದೀನಿ. ಅದಕ್ಕೆ ಕಾಲೇಜ್ 9 ಅಲ್ಲ, ಟೈಮಿಂಗ್ ನಾರ್ಮಲಿ ಯಾವ ಟೈಮಿಂಗ್ ಇರುತ್ತೆ? 9:15 9:30 6 to 8.
6 ಇಂದ 8 ಮಾಡಿದ್ರೆ ಹೇಳ್ತಾರ ಮಕ್ಕಳು? ಈಗ ನಾನು 6 ಇಂದ 8 ಮಾಡಿದ್ರೆ ನಾನು ನೆಕ್ಸ್ಟ್ ಅದೇ ಕೋರ್ಸ್ ಯಾವ ಟೈಮ್ ಇಡೋಣ ಅಂತ ಹೇಳ್ತಾರೆ. ಮತ್ತೆ ನನ್ಗೆ ಇಂಥ ತಪ್ಪುಗಳೇ ಸಿಗ್ತಾವ ನೋಡ್ರಿ. ಹೇಳ್ತಾರೆ ಅಂತಂದ್ರೆ ಯಾರೋ ಅಲ್ಲಿ ಸಾರಿ ಹೇಳ್ತಾರೆ ಅಂತ ನನ್ನ ಅದಲ್ರಿ ನಾನು ಹೇಳಿದ್ದು. ಇದು ಹೇಳ್ತಾರೆ ಅಂತ ಆಗ್ಬೇಕು, ಹೌದಾ? ಇದ್ರಲ್ಲಿ ಯಾವ್ದು ಸರಿ ರೀ? ಸಂಪ್ರೀತಿ ನೀವ್ ಯಾಕ್ರಿ ಸಿಟ್ ಆಗ್ತೀರಿ? ಯಾವ್ದು ಕರೆಕ್ಟ್? ಇದು ಕರೆಕ್ಟ್. ಹೇಳ್ತಾರೆ ಬೇರೆ, ಹೇಳ್ತಾರೆ ಬೇರೆ. ಆಯ್ತಾ? ಓಕೆ ಸರಿ, ಇದನ್ನ ಟ್ರೈ ಮಾಡಿ. ಆದಿತ್ಯ ಬರುತ್ತೆ ಅಲ್ಲ? ವಾಯಚ್ ಅವ್ರ ನೆಕ್ಸ್ಟ್ ಕೋರ್ಸ್ ಏನಂತ? ನಾನು ಈ ಕೋರ್ಸ್ ಬಗ್ಗೆ ಅಲ್ಲ, ಇದು 7 ಗಂಟೆಗೆ ಇರುತ್ತೆ. ಸರಿ, ಪೋಲ್ ಕೊಡ್ತಾ ಇದ್ದೀನಿ. ನಿಮ್ಗೆ ರಾತ್ರಿ ಬೇಗ ನಿದ್ದೆ ಬರಲ್ಲ ಅಂದ್ರೆ ಆ ಯೋಗ ನಿದ್ರೆ ವಿಡಿಯೋ ಕೇಳ್ತಾ ಮಲಗಿ ಗೊರ್ಕೆ ಹೊಡಿತೀರ ನೀವು, ಅಷ್ಟು ಜೋರ್ ನಿದ್ದೆ ಬರುತ್ತೆ. 10 ಶರ್ಟ್ ಮಾರಿದ್ರೆ 10 ಮಾರಾಟ ಮಾಡಿದ್ರೆ 5 ಲಾಭ ಆಗತ್ತೆ. ಹಾಗಾದ್ರೆ 100 ಮಾರಾಟ, 100ಕ್ಕೆ ಎಷ್ಟಾಗತ್ತೆ? 10 ಹತ್ಲ 5 ಹತ್ಲ 50%. ಓಕೆ, ಪೋಲ್ ಬಂತು ನೋಡಿ. ಇಪ್ಪತ್ತು ಮಾರಾಟ ಮಾಡಿದ್ರೆ 5 ಲಾಭ. 100ಕ್ಕೆ ಎಷ್ಟು? 25 5 25% ಆಗುತ್ತೆ. ಇದು ತಗೊಳ್ಳಿ. ಓಕೆ, ಬಂತು ನೋಡಿ. ಓಕೆ, 6 ಮಾರಾಟ ಮಾಡಿದ್ರೆ 6 ಲಾಭ. ಹಾಗಾದ್ರೆ 100ಕ್ಕೆ ಎಷ್ಟಾಗತ್ತೆ? 100ಕ್ಕೆ 100 ಲಾಭ. ಓಕೆ ಸರ್, ಈಗ ನೆಕ್ಸ್ಟ್ ಟೈಪ್ ಅಲ್ಲಿ ಏನ್ ಮಾಡ್ತಾನಂದ್ರೆ ಇದರಲ್ಲಿ ಇಷ್ಟು ತಗೊಂಡು ಇಷ್ಟಕ್ಕೆ ಮಾರಿದಾನೆ ಅಂತ ಪ್ರೈಸ್ ಸೇಮ್ ಇರ್ತಾ ಇದ್ದ. ಬಟ್ ನೆಕ್ಸ್ಟ್ ಏನ್ ಮಾಡ್ತಾನೆ, ವಸ್ತು ಬೆಲೆ ಖರೀದಿ ಇದು ಮಾರಾಟ. ಎ ವಸ್ತುವನ್ನ ಬಿ ಬೆಲೆಗೆ ತಗೊಂಡು ಸಿ ವಸ್ತುವನ್ನ ಡಿ ಬೆಲೆಗೆ ಮಾರ್ತಾರೆ. ಓಕೆ, ಎ ವಸ್ತುವನ್ನ ಬಿ ಬೆಲೆಗೆ ತಂದು ಸಿ ವಸ್ತುವನ್ನ ಡಿ ಬೆಲೆಗೆ ಮಾರ್ತಾರೆ. ಅಂದ್ರೆ ಇದರಲ್ಲಿ ಆಕ್ಚುಲಿ ಏನಾಗ್ಬೇಕಿತ್ತು, ಇವೆರಡು ಸೇಮ್ ಇರ್ಬೇಕು. ಎಷ್ಟು ವಸ್ತುಗಳು ಸೇಮ್ ಇರ್ಬೇಕು. ವಸ್ತುಗಳು ಸೇಮ್ ಇಲ್ಲ ಅಂದಾಗ ನಮ್ಗೆ ಕಷ್ಟ ಆಗುತ್ತೆ. ಇಷ್ಟು ವಸ್ತುನ ಈ ರೇಟಿಗೆ ತಂದು ಇಷ್ಟು ವಸ್ತುನ ಈ ರೇಟಿಗೆ ಮಾರಿದ್ರೆ ಎಷ್ಟು ಲಾಭ ಆಗುತ್ತೆ ಅಂತ ಕೇಳ್ತಾನೆ. ಎಷ್ಟು ಪರ್ಸೆಂಟ್ ಲಾಭ? ಒಂದು ಟೈಪ್ ಏನಾದ್ರು ಬಂದಾಗ, ಸೊ ನಾನು ಸ್ವಲ್ಪ ಏನಾದ್ರು 1 ನಿಮಿಷ 2 ನಿಮಿಷ ಹೇಳಕ್ ಟ್ರೈ ಮಾಡ್ತೀನಿ.
ನಿಮ್ಗೆ ಅರ್ಥ ಆಗಿಲ್ಲ ಪರವಾಗಿಲ್ಲ, ಆದ್ರೆ ನಂಗೆ ಅನ್ಸುತ್ತೆ ಏನು ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ನಾನು ಅಲ್ಲ ಅನ್ಕೋತೀನಿ. ಓಕೆ, ಅಂದ್ರೆ ಆ ಸಿಂಬಲ್ ಏನಾದ್ರು ಇದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೆ ಅಥವಾ ಅದಕ್ಕೆ ಇದು ಮಾಡಿ ಸ್ಟಾರ್ಟಿಂಗ್ ಬೇಸಿಕ್ ಏನೋ ಹೇಳ್ಬೇಕಿಲ್ಲ ಅಂದ್ರೆ ನಾನು ಈ ತರ ಸ್ಕಿಪ್ ಮಾಡ್ಕೊಂಡು ಹಿಂಗ್ ಕ್ವಶನ್ ಹೋಗ್ಬಿಡ್ತೀನಿ ನೆಕ್ಸ್ಟ್. ಓಕೆ ಸರಿ. ಈಗ ನೋಡಿ, ಒಬ್ಬ ವ್ಯಾಪಾರಿಯು 10 ರೂಪಾಯಿಗೆ 11 ಪೆನ್ಸಿಲ್ಗಳನ್ನು ಕೊಳ್ಳುತ್ತಾನೆ, ಅವುಗಳನ್ನ 11 ರೂಪಾಯಿಗೆ 10 ಪೆನ್ಸಿಲ್ ಅಂತ ಮಾರಾಟ ಮಾಡ್ತಾನೆ. ಅವನಿಗೆ ಎಷ್ಟು % ಲಾಭ ಆಯ್ತು? ಈಗ ಫಸ್ಟ್ ವಸ್ತುಗಳು ಎಷ್ಟಿದಾವ ಅಂತ ಬರಬೇಕು, ಆಮೇಲೆ ಬೆಲೆ. ವಸ್ತುಗಳು ಎಷ್ಟಿದಾವೆ? 11 ಪೆನ್ಸಿಲ್ ಇದೆ, 10 ರೂಪಾಯಿಗೆ ತಗೊಂಡಿದ್ದಾನೆ. ನೆಕ್ಸ್ಟ್ 10 ಪೆನ್ಸಿಲ್ನ 11 ರೂಪಾಯಿಗೆ ಮಾರಿದಾನೆ. ಆಯ್ತಾ? 11 ಪೆನ್ಸಿಲ್ನ 10 ರೂಪಾಯಿಗೆ ತಂದು 10 ಪೆನ್ಸಿಲ್ನ 11 ರೂಪಾಯಿ ಮಾರಿದಾನೆ. ಅವನಿಗೆ ಎಷ್ಟು % ಲಾಭ ಆಗುತ್ತೆ? ಇಲ್ಲಿ ಏನ್ ಮಾಡ್ಬೇಕು, ಒಂದು ಬೆಲೆ ಸೇಮ್ ಇರ್ಬೇಕಿತ್ತು, ಇಲ್ಲ ವಸ್ತು ಸೇಮ್ ಇರ್ಬೇಕಿತ್ತು. ಈ ವಸ್ತು ಸೇಮ್ ಇರ್ಬೇಕಾಗಿತ್ತು. 11 ಪೆನ್ಸಿಲ್ನ 10 ರೂಪಾಯಿಗೆ ತಂದು 10 ಪೆನ್ಸಿಲ್ 11 ಸಾಲ್ವ್ ಮಾಡಕ್ ಬರಲ್ಲ ರೀ. ಯಾಕಂದ್ರೆ ಸೇಮ್ ವಸ್ತು 11 ಪೆನ್ಸಿಲ್ನ 10 ರೂಪಾಯಿಗೆ ತಂದು 11 ಪೆನ್ಸಿಲ್ 11ಕ್ಕೆ ಅಂದ್ರೆ ಎಷ್ಟು % ಪ್ರಾಫಿಟ್ ಅಂತ ಮಾಡ್ಬೋದಿತ್ತು. ಈಗ ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಸೇಮ್ ಮಾಡ್ಕೋಬೇಕು. ಇದನ್ನ ಸೇಮ್ ಮಾಡ್ಕೋಬೇಕಂದ್ರೆ ಈ 10ನ್ನ ಇದಕ್ಕೆ ಇಂಟು ಮಾಡ್ಬೇಕು, ಈ 11ನ್ನ ಇದಕ್ಕೆ ಇಂಟು ಮಾಡ್ಬೇಕು. ಅದ್ರ ಬದಲು ನಾ ಡೈರೆಕ್ಟ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ನೋಡಿ, 10 10 100 ರೂಪಾಯಿ ಖರೀದಿ, 11 11 121 ರೂಪಾಯಿಗೆ ಮಾರಾಟ. ಓಕೆ, ಇದು 100 ರೂಪಾಯಿ ತಂದು 121 ರೂಪಾಯಿಗೆ ಮಾರಾಟ ಮಾಡಿದೆ. ನಾ ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಅಲ್ಲೇ ಹೇಳ್ಕೊಡ್ತಾ ಇದ್ದೀನಿ. 21% ಲಾಭ ಆಗುತ್ತೆ ಅಷ್ಟೇ. ಓಕೆ, 11 ಫಸ್ಟ್ ರೂಪಾಯಿ ಬರಿಬಾರ್ದು, 10 ರೂಪಾಯಿ ಬರಿಬಾರ್ದು, ಪೆನ್ಸಿಲ್ ಬರಿಬೇಕು. ಎಷ್ಟು ವಸ್ತು ಇದೆ? 11 ವಸ್ತು ಇದೆ. 11 ಪೆನ್ಸಿಲ್ನ 10 ರೂಪಾಯಿಗೆ ತಂದು 10 ಪೆನ್ಸಿಲ್ನ 11 ರೂಪಾಯಿ ಮಾಡಿದ್ರ ಕ್ರಾಸ್ ಮಲ್ಟಿಪ್ಲೈ 10 10 100. ಯಾಕೆ ಸರ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದೀರಿ? ನನಗೆ ಇದು ಚೇಂಜ್ ಅಂದ್ರೆ ಇವೆರಡು ಸೇಮ್ ಮಾಡ್ಕೋಬೇಕು. ಅಂದ್ರೆ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 110 ಪೆನ್ಸಿಲ್ 110 ಪೆನ್ಸಿಲ್ ಆಗ್ಬಿಡುತ್ತೆ. ಎರಡು ಸೇಮ್ ಆಗ್ಬೇಕು. ಅದಕ್ಕೋಸ್ಕರ 110 ಪೆನ್ಸಿಲ್ನ 100 ರೂಪಾಯಿಗೆ ತಂದು 110 ಪೆನ್ಸಿಲ್ಗೆ 121 ರೂಪಾಯಿಗೆ ಮಾರ್ತಾನೆ. ಹಾಗಾದ್ರೆ 21% ಲಾಭ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 100 ರೂಪಾಯಿ ಖರೀದಿ, ಇದು 121 ಮಾರಾಟ, 21% ಲಾಭ. ಅರ್ಥ ಆದ್ರೆ ಟ್ರೂ. ಓಕೆ, ಇದನ್ನ ಟ್ರೈ ಮಾಡಿ. ಮೆಡಿಟೇಷನ್ ಕ್ಲಾಸ್ IG 5M ಗ್ರೂಪ್ ಅಲ್ಲಿ ಇದೆ. ಓಕೆ, ಕೊಡ್ಲಪ್ಪಲ್ಲ. ಆಕ್ಚುಲಿ ಇದು ಡಿಫಿಕಲ್ಟ್ ಇದ್ರಲ್ಲಿ ಬರುತ್ತೆ. ಈ ಟೈಪ್ ಡಿಫಿಕಲ್ಟ್ ಟೈಪ್ ಇದು. ಆದ್ರೂ 95 ಮಾಡೇ ಬಿಟ್ರಿ. 12 ಪೆನ್ಸಿಲ್ನ 10 ರೂಪಾಯಿಗೆ ತಂದು 10 ಪೆನ್ಸಿಲ್ನ 12 ರೂಪಾಯಿಗೆ ಮಾರಿದ್ದಾರೆ. ಓಕೆ, ವೆರಿ ಗುಡ್ ವೆರಿ ಗುಡ್. ಹೆಂಗೆ ನಾವು ಸೂಪರ್. ನೀವು ಇದೇನಾಗುತ್ತೆ 10 10 100 ರೂಪಾಯಿ. ಓಕೆ, ಇವತ್ತು 1 ಪ್ಲೇಟ್ ಎಗ್ ರೈಸ್ ಕೊಡಿಸ್ತೀನಿ ತಗೊಳ್ರಿ ಎಲ್ಲರೂ. 12 12 144 ರೂಪಾಯಿ. ಓಕೆ, ಸೊ ಎಷ್ಟು % ಲಾಭ ಆಗುತ್ತೆ? 44% ಲಾಭ. ಅಕಸ್ಮಾತ್ ಏನಾದ್ರೆ ಇದು 100 ಇದೆ, 44%. ಇದು 50 ಇದ್ದಿದ್ರೆ ಅವಾಗ ಏನ್ ಮಾಡ್ಬೇಕು? 50ಕ್ಕೆ ಇಷ್ಟ ಆದರೆ 100ಕ್ಕೆ ಎಷ್ಟು ಅಂತ ಮಾಡ್ಬೇಕಾಯ್ತಾ? ನಾನ್ ಡಯಟ್ ಅಲ್ಲಿ ಇದ್ದೀನಿ, ನನಗೆ ಬ್ಯಾಡ್ರಿ. $530 ಮಾಡಿಲ್ಲ ರೀ ನಾ ಇನ್ನು. 530ಗೆ ನೋಡೋಣ, ಇವತ್ತು ಮಾಡೋಣ. ನನ್ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಬರ್ಲಿಲ್ಲ ಅಂದ್ರೆ ಮಾಡಿಲ್ಲ ಕ್ಲಾಸ್ ಅಂತ. ಓಕೆ, ವೆರಿ ಗುಡ್ ಮುತ್ತು. ಯಪ್ಪ, ಬಾಯಾಗ ನೀರು ಬರ್ಸಿದ್ರಿ ಮಾಸ್ತರ್. ಅದು ಆದಿತ್ಯ ಅವ್ರ ಅದು ಕೋರ್ಸ್ ಇನ್ನೊಂದಿದೆ ನೋಡಿ, ಅದನ್ನ ಟ್ರೈ ಮಾಡಿ. ಈ ಕೋರ್ಸ್ ಬೇರೆ, ಆ ಹಳೆ ಕೋರ್ಸ್ ಬೇರೆ. ಇದ್ರಲ್ಲಿ 2 ಕೋರ್ಸ್ ಇದಾವೆ.
ಓಕೆ, ಪೋಲ್ ಬಂತು. ಓಕೆ, ವೆರಿ ಗುಡ್. 8 ಪೆನ್ಸಿಲ್ನ 10 ರೂಪಾಯಿಗೆ ತಂದು 10 ಪೆನ್ಸಿಲ್ನ 8 ರೂಪಾಯಿ ಮಾರಿದ್ರೆ 10 ಹತ್ಲೆ 100 ಖರೀದಿ, 8 64 ರೂಪಾಯಿ ಮಾರಾಟ. ಹಾಗೆ 100 ಖರೀದಿ ಆಗಿ 64 ಮಾರಾಟ ಅಂದ್ರೆ 36% ನಷ್ಟ ಆಗುತ್ತೆ. ಓಕೆ, ಇಲ್ಲಿ 100 ಇದ್ರೆ ಮಾತ್ರ ಅದು ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ 100 ಇಲ್ಲ ಅಂದಾಗ ನೀವು 100ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಸರಿ, ಇದನ್ನ ಟ್ರೈ ಮಾಡಿ. ಹನ್ನೊಂದು ಪರ್ಸೆಂಟೇ ಇಲ್ಲಲ್ಲ, 11% ಇರ್ಬೇಕಿತ್ತಲ್ಲ. ಪೋಲ್ ಬಂತು. ಆರು ಪೆನ್ಸಿಲ್ನ 5 ರೂಪಾಯಿಗೆ ತಂದು 5 ಪೆನ್ಸಿಲ್ನ 6 ರೂಪಾಯಿಗೆ ಮಾರಿದ್ರೆ 5 25 ರೂಪಾಯಿ ಖರೀದಿ, 6 36 ರೂಪಾಯಿ ಮಾರಾಟ, ಲಾಭ 11. ಬಟ್ 11% ಅಂದ್ರೆ ಏನ್ರಿ? ಪರ್ಸೆಂಟೇಜ್ ಅಂದ್ರೇನು? ಪರ್ಸೆಂಟೇಜ್ ಅರ್ಥ 100ಕ್ಕೆ. 25ಕ್ಕೆ 11 ಲಾಭ ಆದ್ರೆ 100ಕ್ಕೆ ಎಷ್ಟು ಅಂತ. 25 4 11 4 11 4 44 44% ಲಾಭ. ಸರಿನಾ? ಓಕೆ. ನೀವು 100ಕ್ಕೆ ಮಾಡ್ಲಿಲ್ಲ ಅಂದ್ರೆ ಅದು ಪರ್ಸೆಂಟೇಜ್ ಅಲ್ಲ ರೀ. ಆಯ್ತು, ಪೋಲ್ ಬಂತು ನೋಡಿ. ಓಕೆ, ವೆರಿ ಗುಡ್. 4 ಪೆನ್ಸಿಲ್ನ 5 ರೂಪಾಯಿಗೆ ತಂದು 5 ಪೆನ್ಸಿಲ್ನ 4 ರೂಪಾಯಿ ಮಾರಿದ್ರೆ 5 5 25 ರೂಪಾಯಿ, 4 4 16 ರೂಪಾಯಿ. ಸೊ ನಷ್ಟ ಎಷ್ಟಾಗತ್ತೆ? 9 ನಷ್ಟ ಆಗುತ್ತೆ. ಸೊ 25ಕ್ಕೆ 9 ನಷ್ಟ ಆದ್ರೆ 100ಕ್ಕೆ ಎಷ್ಟು? 100ಕ್ಕೆ 25 4 9 4 36%. ಮೋಸ್ಟ್ಲಿ ಮೊದಲು ನಿಮ್ಗೆಲ್ಲ ಇದು ಏನ್ ಹಿಂಗ್ ಇಂಟು ಮಾಡ್ತಾರೆ ಏನು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಮೊದಲು ಕಷ್ಟ ಆಗ್ತಿತ್ತು ಅನ್ಸುತ್ತೆ. ಈಗ ಗೊತ್ತಾಗುತ್ತಾ ಹಿಂಗ್ ಇಂಟು ಏನ್ ಮಾಡೋದಂತ? ಓಕೆ, ಮೊದಲು ಹಿಂಗೆ ಲೈನ್ ಹೊಡೆಯೋದು ಕಷ್ಟ ಆಗ್ತಿತ್ತು, ಈಗ ಎಕ್ಸ್ಪರ್ಟ್ ಆಗಿದ್ದೀರಲ್ಲ. ವೆರಿ ಗುಡ್, ವೆರಿ ಗುಡ್. ದೇವ್ರ ಹಣೆಗೂ ನಿಜ. ಗೊತ್ತ್ರಿ ನಮ್ಮ ಹುಡುಗರ್ದು. ಸೊ ಇದು ಸಿಂಪಲ್ ಇದೆ, ಇದು ಯಾವ್ದು ಟೈಪ್ಸ್ ಅಂತಲ್ಲ, ಸಿಂಪಲ್ ಕ್ವಶನ್. ಟ್ರೈ ಮಾಡಿ. ಓಕೆ, ಇವಾಗ ಈಸಿನಾ? ವೆರಿ ಗುಡ್. ಇವಾಗ ನಮ್ಮಷ್ಟು ಶಾಣೆ ಯಾರು ಇಲ್ಲ. 41 ಬ್ಯಾಚ್ ಏನ್ರಿ?
ಇಲ್ಲ, ಹೌದು 7.5. ಇದು ಸಿಂಪಲ್ ಇದೆ. ಕೊಳ್ಳ ಬಂತು ನೋಡಿ. 100 ರೂಪಾಯಿದು ಮಾರಾಟ ಮಾಡಿದ್ರೆ 12.5 ಕಮಿಷನ್, 12.50 ಕಮಿಷನ್. ಹಾಗಾದ್ರೆ ಎಷ್ಟು ಮಾರಾಟ ಮಾಡಿದ್ರೆ, ಎಷ್ಟು ರೂಪಾಯಿ ಮಾರಾಟ ಮಾಡಿದ್ರೆ 75 ಕಮಿಷನ್? 12.5 25 ಮತ್ತೆ 12.5 25 ಮತ್ತೆ 12.5 ಅಂದ್ರೆ 12.5 6 ಪಟ್ಟು. ಹೋಗ್ತೀರಾ? 12.5 25 ರೀ. 25 25 25 12.5 6 ಪಟ್ಟು. ಹಾಗಾದ್ರೆ 100ದ್ದು 6 ಪಟ್ಟು 600 ಆಗುತ್ತೆ. ಅಂದ್ರೆ 100 ರೂಪಾಯಿ ಮಾರಿದ್ರೆ 12.5 ಕಮಿಷನ್. ಅಂದ್ರೆ 600 ರೂಪಾಯಿ ಮಾರಿದ್ರೆ 75 ಕಮಿಷನ್ ಸಿಗುತ್ತೆ ಅಷ್ಟೇ. 800 ಮಾರಿದ್ರೆ 100 ರೂಪಾಯಿ ಕಮಿಷನ್ ಆಗ್ತದೆ. ಹಿಂಗೆ ಅವ್ನು ಎಷ್ಟು ಮಾರ್ತಾನೆ? 200 ಮಾರಿದ್ರೆ 25 ಕಮಿಷನ್, 300 ಮಾರಿದ್ರೆ 37.5 ಕಮಿಷನ್, 400 ಮಾರಿದ್ರೆ 50 ಕಮಿಷನ್, 500 ಮಾರಿದ್ರೆ 62.5 ಕಮಿಷನ್, 600 ಮಾರಿದ್ರೆ 75 ಕಮಿಷನ್. ಇದು PC ಕ್ವಶನ್. ಸಿಂಪಲ್ ಇದೆ, ನಾನು ಅದಕ್ಕೆ ಇದೇನೋ ಮಾಡ್ಸಕ್ ಹೋಗಲ್ಲ, ನೀವೇ ಟ್ರೈ ಮಾಡ್ಬೇಕು. ಸಿದ್ದೇಶ್ವರ ಅವರ ಯಾವ ಎಕ್ಸಾಮ್ ರೀ? ಓಕೆ, ಪೋಲ್ ಬಂತು ನೋಡಿ. ಮೂವತ್ನಾಲ್ಕರಂತೆ ಬೀಗಗಳನ್ನು ಕೊಂಡುಕೊಳ್ಳುತ್ತಾನೆ ಹಾಗೂ 52ರಂತೆ ಅವುಗಳನ್ನು ಮಾರ್ತಾನೆ. 34ರಂತೆ ತಂದು 52 ಅಂತ ಮಾರ್ತಾನೆ. ಓಕೆ, ಹಾಗಾದ್ರೆ ಎಷ್ಟು ಲಾಭ ರೀ? 18 ಲಾಭ. ಓಕೆನಾ? 18 ಲಾಭ ಆಗುತ್ತೆ. ಎಷ್ಟಕ್ಕೆ? 1 ಡಜನ್. 1 ಡಜನ್ ಅಂದ್ರೆ ಎಷ್ಟು? 12 ಬೀಗ.
ಓಕೆ, ಇವನು 18 ರೂಪಾಯಿ ಲಾಭ ಗಳಿಸ್ಬೇಕು ಅಂತಂದ್ರೆ 1 ಡಜನ್ ಮಾರಬೇಕು. ಹಾಗಾದ್ರೆ 900 ರೂಪಾಯಿ ಗಳಿಸ್ಬೇಕಂದ್ರೆ ಎಷ್ಟು ಮಾರಬೇಕು? 18 5 50 1 50 50 ಡಜನ್ ಆಗುತ್ತೆ ನೋಡಿ. 50 ಡಜನ್ ಅಂದ್ರೆ 50, 1 ಡಜನ್ ಅಂದ್ರೆ 12, 50 ಡಜನ್ ಅಂದ್ರೆ 50 × 12 ಎಷ್ಟು? 600 ಬೀಗ ಮಾರಬೇಕಷ್ಟೇ. 34ಕ್ಕೆ ತಂದು 52ಕ್ಕೆ ಮಾರಿದ್ರೆ 18 ರೂಪಾಯಿ ಲಾಭ. ಎಷ್ಟಕ್ಕೆ? 1 ಡಜನ್ಗೆ. 18 ರೂಪಾಯಿ ಲಾಭ ಗಳಿಸ್ಬೇಕಂದ್ರೆ 1 ಡಜನ್ ಮಾರಬೇಕು. ಅದು 900 ರೂಪಾಯಿ ಗಳಿಸ್ಬೇಕಂದ್ರೆ 50 ಡಜನ್ ಮಾರಬೇಕು. 50 ಡಜನ್ ಅಂದ್ರೆ ಎಷ್ಟು? 1 ಡಜನ್ಗೆ 12, 50 ಡಜನ್ಗೆ 600 ಆಗುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ KS ಕ್ವಶನ್ ಸಾಲ್ವ್ ಮಾಡಿ. ಸಿಂಪಲ್ ಇದಾವೆ ಇವು. ಪೋಲ್ ಬಂತು. ಬಟ್ಟೆ ವ್ಯಾಪಾರಿಯೊಬ್ಬ ಬೆಲೆಗಳಲ್ಲಿ 25% ರಿಯಾಯಿತಿ ಘೋಷಿಸಿದನು. ವ್ಯಕ್ತಿಯೊಬ್ಬನು ಇದರಲ್ಲಿ 40 ರೂಪಾಯಿ ರಿಯಾಯಿತಿ ಪಡೆಯಬೇಕಾದ್ರೆ ಪ್ರತಿಯೊಂದು 32 ರೂಪಾಯಿ ಬೆಲೆ ಶರ್ಟ್ಗಳಲ್ಲಿ ಎಷ್ಟು ಶರ್ಟ್ಗಳನ್ನು ಆತನು ಖರೀದಿಸಬೇಕು? ಈಗ 32 ರೂಪಾಯಿ, ಅದಕ್ಕೆ 25% ರಿಯಾಯಿತಿ ಕೊಡ್ತಾನೆ. 32 ರೂಪಾಯಿ 25%, 25% ಅಂದ್ರೆ 4 ಭಾಗ. 50% ಅಂದ್ರೆ ಅರ್ಧ, 25% 4 ಭಾಗ ಅಂದ್ರೆ ಎಷ್ಟು? 8 ರೂಪಾಯಿ. ಓಕೆ, ಹಾಗಾದ್ರೆ 8 ರೂಪಾಯಿ ರಿಯಾಯಿತಿ ಬೇಕು ಅಂದ್ರೆ 8 ರೂಪಾಯಿ ರಿಯಾಯಿತಿ ಬೇಕು ಅಂದ್ರೆ ಅವನು 1 ಶರ್ಟ್ ತಗೋಬೇಕು. ಅದೇ 40 ರೂಪಾಯಿ ರಿಯಾಯಿತಿ ಬೇಕು ಅಂದ್ರೆ ಎಷ್ಟು ಶರ್ಟ್ ಬೇಕು? 32 ರೂಪಾಯಿಗೆ 25% ಅಂದ್ರೆ 8 ರೂಪಾಯಿ. 8 ರೂಪಾಯಿ ರಿಯಾಯಿತಿ ಅಂದ್ರೆ 1 ಶರ್ಟ್. 8 ರೂಪಾಯಿ ರಿಯಾಯಿತಿ ಬೇಕಂದ್ರೆ 1 ಶರ್ಟ್ ತಗೋಬೇಕು. 40 ರೂಪಾಯಿ ರಿಯಾಯಿತಿ ಬೇಕಂದ್ರೆ ಎಷ್ಟು ಶರ್ಟ್ ತಗೋಬೇಕು? 8 5 40, 1 5 5 ಶರ್ಟ್. ಸರಿನಾ? ಆಯ್ತು. ಈಗ ನೆಕ್ಸ್ಟ್ ಏನಿದೆಲ್ಲ, ನೆಕ್ಸ್ಟ್ ಟೈಪ್ ಸ್ವಲ್ಪ ಇಂಪಾರ್ಟೆಂಟ್ ಅಂದ್ರೆ ಸ್ವಲ್ಪ ಟೆಕ್ನಿಕ್, ಅದನ್ನ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಆ ತರ ಮಾಡಿದ್ರೆ ಇದು ಈಸಿ ಆಗುತ್ತೆ ನಿಮ್ಗೆ. ಈಗ ಒಬ್ಬ ವ್ಯಕ್ತಿ X ಮತ್ತು Y ಎಂಬ 2 ಕೈ ಗಡಿಯಾರಗಳನ್ನ 1300ಕ್ಕೆ ಕೊಂಡುಕೊಳ್ಳುತ್ತಾನೆ. X ವಾಚನ 20 ರೂಪಾಯಿ ಲಾಭದಲ್ಲಿ, Y ವಾಚನ 25 ನಷ್ಟದಲ್ಲಿ, 25% ನಷ್ಟದಲ್ಲಿ ಮಾರಾಟ ಮಾಡಿದಲ್ಲಿ 2 ವಾಚ್ಗಳು ಮಾರಾಟದ ಬೆಲೆ ಒಂದಕ್ಕೊಂದು ಸರಿ ಇರುತ್ತೆ. ಅಂದ್ರೆ ಮಾರಿದ ಬೆಲೆ ಸೇಮ್ ಇದೆ, ಆಯ್ತಾ? ಮಾರಿದ ಬೆಲೆ ಸೇಮ್ ಇದೆ. ಹಾಗಿದ್ದಲ್ಲಿ ಅನುಕ್ರಮವಾಗಿ X ವಾಚ್ ಅನ್ನು ಕೊಂಡ ಬೆಲೆ ಮತ್ತು Y ವಾಚ್ ಅನ್ನು ಕೊಂಡ ಬೆಲೆ ಎಷ್ಟು ಅಂತ ಹೇಳಿದಾನೆ. ಈಗ ನಮ್ಗೆ ಏನ್ ಅನ್ಸುತ್ತೆ ಸರ್? ಅರ್ಧ ಸರ್, 650 ರೂಪಾಯಿ 650 ರೂಪಾಯಿ ಅಂತ ಅನ್ಸುತ್ತೆ. ಹಂಗೇನಿಲ್ಲ, ಅರ್ಧ ಮಾಡ್ಬೇಕಂತಿಲ್ಲ. ಒಂದು 600 ಇನ್ನೊಂದು 700 ಮಾಡ್ಬೋದು, 500 800 ಮಾಡ್ಬೋದು, ಎಷ್ಟಂತಾನೆ ಗೊತ್ತಿಲ್ಲ. ಈಗ ಸಮ ಏನಿದೆ ಅದನ್ನ ಫಸ್ಟ್ ನೋಡೋಣ. ಸಮ ಏನಿದೆ
ಎಕ್ಸ್ ವಾಚ್ ಅನ್ನ ಮತ್ತೆ ವಾಯ್ ವಾಚ್ ಅನ್ನ ಮಾರಿದ ಬೆಲೆ ಸಮ ಇದೆ. ಎಕ್ಸ್ ವಾಚ್ ಅನ್ನ 20% ಲಾಭದಲ್ಲಿ ಮಾರಿದ್ರೆ ಅವಾಗ ಎಕ್ಸ್ ವಾಚ್ 120% ಆಗುತ್ತೆ. ವಾಯ್ ವಾಚ್ ಅನ್ನ 25% ನಷ್ಟದಲ್ಲಿ, 25% ನಷ್ಟ ಅಂದ್ರೆ 75%ಗೆ ಮಾರಾಟ ಆಗುತ್ತೆ. ಓಕೆನಾ? ಇದು ಎಕ್ಸ್ ನ 20% ಲಾಭ ಅಂದ್ರೆ 120, ವಾಯ್ 25% ನಷ್ಟ ಅಂದ್ರೆ 75 ಆಗುತ್ತೆ. ಓಕೆ, ಇದನ್ನ ಕಟ್ತಾ ಹೊಡೆದ್ರೆ 15 8 15 5. ಹಾಗಾದ್ರೆ ಎಕ್ಸ್ ನ ಬೆಲೆ ಮತ್ತೆ ವಾಯ್ ನ ಬೆಲೆ ಅದರದ ಅನುಪಾತ ಏನಾಗುತ್ತೆ ಹೇಳಿ? 8:5 ಆಗುತ್ತಾ? ಅನುಪಾತ ಹೇಳಿ ನೋಡೋಣ. ಅನುಪಾತ ಏನಾಗುತ್ತೆ? 5:8 ಆಗುತ್ತೆ. ಓಕೆ, ಆಲ್ರೆಡಿ ನಾನು ಇದನ್ನ ಅನುಪಾತ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ಇಂಟು ಪಕ್ಕಕ್ಕಿರೋದು ಆಗೋದಿಲ್ಲ, ಉಲ್ಟಾ ಆಗುತ್ತೆ. 8:5 ಇದ್ದಿದ್ರೆ 5:8 ಆಗುತ್ತೆ ಅಂತ. ಓಕೆ, ಸೊ ಹಾಗಾದ್ರೆ ಟೋಟಲ್ ಇದ್ರದ್ದು 5 ಭಾಗ ಇದ್ರ ಬೆಲೆ, ಇದ್ರದ್ದು 8 ಭಾಗ ಇರುತ್ತೆ. ಸೊ ಟೋಟಲ್ ಎಷ್ಟು? 13 ಭಾಗ. ಹಾಗಾದ್ರೆ 13 ಭಾಗ ಟೋಟಲ್ 1300 ಆದ್ರೆ 5 ಭಾಗ ಎಷ್ಟಾಗುತ್ತೆ? 8 ಭಾಗ ಎಷ್ಟಾಗುತ್ತೆ ಹೇಳಿ? ಎಷ್ಟಾಗುತ್ತೆ? 13 × 100, 5 × 100, 8 × 100. ಇದು 500, ಇದು 800 ಆಗುತ್ತೆ. ಸರಿನಾ? ಓಕೆ, ಇದು 120 ಹೆಂಗ್ ಬಂತು? 20% ಲಾಭ. ಇದು 25% ನಷ್ಟ ಇರೋದಕ್ಕೆ 75. ಓಕೆನಾ? ಹಾಗಾದ್ರೆ 15 8 15 5 ಅನುಪಾತ ಉಲ್ಟಾ ಆಗುತ್ತೆ ಅಷ್ಟೇ. ಸೊ ಟೋಟಲ್ 13 ಭಾಗ 1300, 5 ಭಾಗ 500, 8 ಭಾಗ 800. ವೆರಿ ಗುಡ್. ಸೊ 1300 ಹೆಂಗೆ? ವೆರಿ ಗುಡ್ ಕ್ವಶನ್. ಸೊ ವೆರಿ ಗುಡ್. 1300 ಹೆಂಗೆ ಅಲ್ರೋ? ಏನು 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 ಇಲ್ಲಿ ಏನು 1300 ಕಾಣ್ತಿಲ್ಲ ಏನು? ಒಟ್ಟು 1300 ರೂಪಾಯಿ ಇದೆ. ಎಕ್ಸ್ ಮತ್ತು ವಾಯ್ ಎಂಬ 2 ಕೈಗಡಿಯಾನ ಒಟ್ಟು 1300ಕ್ಕೆ ತಂದಿದ್ದಾನಂದ್ರೆ ಇವೆರಡರದ್ದು ಒಟ್ಟು 13 ಭಾಗ. ಆ 13 ಭಾಗನೇ 1300. ಮೋಸ್ಟ್ಲಿ ಪಕ್ಕಕ್ಕೆ ಅಲ್ಲಿ ಲೈಬ್ರರಿ ಹೋಗಿದಾರ, ಗೊತ್ತಿಲ್ಲ ಯಾರಿದಾರ ಪಕ್ಕಕ್ಕೆ. ಸೊ ಈ ಕಡೆ ಲಕ್ಷ್ಯ ಇಲ್ಲ. ಹಾ ಸರಿ, ಇದನ್ನ ಟ್ರೈ ಮಾಡಿ. ಜೂನ್ ಒಳಗೆ ಮುಗಿಸಿ ಕೊಡಿ. ಆಯ್ತ್ರಿ. ಲಾಸ್ಟ್ ದಿನ ಜುಲೈಯಲ್ಲಿ ಒಂದು 11 ದಿನ ಕ್ಲಾಸ್ ಇದೆ, ಅದನ್ನ ಈ ಮಂತ್ ಅಲ್ಲೇ ಮುಗಿಸ್ತೀನಿ. ಓಕೆ, ಪೋಲ್ ಕೊಟ್ಟೆ ನೋಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನ್ ಇವತ್ತು ರೊಚ್ಚಿಗೆ ಎದ್ಬಿಟ್ಟಿದ್ರಲ್ಲ ಹೆಂಗೆ ಎಲ್ಲ? 90%. ಸವಿ ಜೇನುತುಪ್ಪನ? ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆಲ್ಲ. ಸ್ಟಾರ್ಟಿಂಗ್ ಹೊಸಬ್ರಿಗೆ ಕೇಳ್ತೀನಿ, ಸ್ಟಾರ್ಟಿಂಗ್ ಎಷ್ಟು ದಿನ ತನಕ ನಿಮ್ಗೆ ಅಡ್ಜಸ್ಟ್ ಆಗಿರ್ಲಿಲ್ಲ? ಎಷ್ಟೋ ದಿನ ತನಕ ಸ್ಟಾರ್ಟಿಂಗ್ ಅನ್ಸುತ್ತೆ ಏನಪ್ಪ ಇದು ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ಸಿತ್ತಾ? ಎಷ್ಟ್ ದಿನವರೆಗೂ ಅನ್ಸಿತ್ರಿ? 1 ವೀಕ್, 20-25 ದಿನ, 15 ದಿನ? 20-25 ದಿನ ಅಂದ್ರೆ ಎಷ್ಟು ಮೊಬ್ಬಿರ್ಬೇಕು ನೀನ್ ಅಂತ. 25 ದಿನ ಬೇಕಾತ ನಿನಗೆ ಶಾಣೆ ಆಗಕ್ಕೆ? ಓಕೆ, ಸರಿ ಸರಿ ಸರಿ. 20% ಲಾಭದಲ್ಲಿ ಅಂದ್ರೆ ಎಕ್ಸ್ 20% ಲಾಭ ಅಂದ್ರೆ 120, ವಾಯ್ದು 25% ನಷ್ಟ ಅಂದ್ರೆ 75%. ನಿನ್ನೆ ತಂದು ಹೇಳಿದೆ. ಆ ಗುರುಕುಲದಲ್ಲಿ ಒಂದ್ ಸ್ಟೂಡೆಂಟ್ಗೆ ನನ್ ಮೊದ್ಲೇನಾಗ್ತಿತ್ತು ಅಂದ್ರೆ, ನಾನು ಕ್ಲಾಸ್ ಮಾಡಿ ಹೋಗ್ತಿದ್ದೆ, ಯಾರಿಗೂ ಅಷ್ಟು ಇದು ಕೇಳ್ತಿಲ್ಲ. ನೀವಾದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಕೇಳ್ತೀರಾ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ. ಅಲ್ಲಿ ಏನಾಗ್ಬಿಟ್ಟೆ ಗೊತ್ತಿಲ್ಲ ಅವರಿಗೆ ಕೇಳೋದು.
ಕ್ಲಾಸ್ ಮೇಲೆ ಕ್ಲಾಸಸ್ ಇರ್ತಾವಲ್ಲ ಅಷ್ಟು ಕೆಲವರು ಇಂಟ್ರೆಸ್ಟ್ ಕೊಟ್ಟಿರಲ್ಲ. ಅದು ನೀವೇನ್ ಗೊತ್ತಾ ಸೀರಿಯಸ್ ಇರ್ತೀರಿ. ಏನಾದ್ರು ಪೆಟ್ಟು ತಿಂದಾಗ ಅಥವಾ ಒಂದು ಎಕ್ಸಾಮ್ ಆದಾಗ ನೀವು ಸೀರಿಯಸ್ ಆಗ್ಬಿಡ್ತೀರಿ. ಅವ್ರು ಇನ್ನು ಹೊಸದಾಗಿ ಬಂದಿರ್ತಾರಲ್ಲ ಡಿಗ್ರಿ ಎಕ್ಸಾಮ್ ಅನ್ಕೊಂಡು ಸುಮ್ನೆ ಆಮೇಲೆ ಓದ್ರಾಯ್ತು ಅಂತ. ಸೊ ನಾನು ಈಗೇನ್ ಮಾಡ್ತಿದ್ದೀನಿ, ಎಲ್ಲರಿಗೂ ಕೈ ಎತ್ತೀನಿ. ಯಾರು ಸರಿ ಮಾಡಿದ್ರಿ ಕೈ ಎತ್ತರಿ ಅಂತ. ಯಾರು ಎತ್ತಲ್ಲ ಅವ್ರಿಗೆ ಎಬ್ಬಿಸ್ತೀನಿ. ಒಂದು ಕ್ವಶನ್ ಇತ್ತು, 4800ರಿಂದ 5000 ಆದರೆ ಶೇಕಡ ಎಷ್ಟು ಹೆಚ್ಚಳ ಅಂತ. ಸೊ ನಾನು 4800 ಇದೆಲ್ಲ 500 ಆಗಿದೆ, ಎಷ್ಟು ಹೆಚ್ಚಾಗಿದೆಪ್ಪ ಅಂತ ಕೇಳಿದೆ. ಅವನು 1200 ಹೆಚ್ಚಾಗಿದೆ ಅಂತ. ಅಲ್ಲೋ 4800ರಿಂದ 5000 ಎಷ್ಟು ಹೆಚ್ಚಾಗಿದೆ ಅಂತ. 1200 ಹೆಚ್ಚಾಗಿದೆ ಸರ್ ಅಂತ. ಎಲ್ರು ನಗ್ತಾ ಇದಾರೆ, ಜೋರ್ ನಗ್ತಾ ಇದಾರೆ. ಮತ್ತೆ ನಾ ಕೇಳ್ತಾ ಇದೀನಿ, 4800ರಿಂದ 5000 ಆಗಿದೆ, ಎಷ್ಟು ಹೆಚ್ಚಾಗಿದೆ ಸರ್? 1700 ಹೆಚ್ಚಾಗಿದೆ. ಈಗ ಹೋಗ್ಲಿ, ನಾ ಯಾವ ಬಾವಿಗೆ ಹೋಗಿ ಬೀಳ್ಬೇಕು ಹೇಳಿ? ಈಗ ನಾನು ಅವ್ನಿಗೆ PSI KS IS ಮಾಡಿಸ್ಬೇಕು, ನಾ ಹೆಂಗ್ ಮಾಡ್ಸಕ್ಕಾಗತ್ತೆ ಹೇಳ್ರಿ? ನಾನು ನಮ್ ನೇಬರ್ ಅಲ್ಲಿ 5ನೇ ಕ್ಲಾಸ್ ಹುಡುಗಿ ಇದ್ಲು, ಅವಳಿಗೆ ಕೇಳಿದೆ ಕ್ವಶನ್. ಅವಳು 200 ಅಂತ ಹೇಳಿದ್ಲು. ಯಾಕಿದ್ ಹೇಳಿ? ಹಿಂಗ್ ಯಾಕಾಗತ್ತೆ? ಅವನಿಗೆ ಭಯ, ಮೆಂಟಲಿಟಿ ಅನ್ನೋದನ್ನೇ ಒಂಥರ ದೆವ್ವ ಅನ್ಕೊಂಡ್ಬಿಟ್ಟಿದ್ದಾನೆ. ಅದ್ ಈಸಿ ಇದ್ರೂ ಟಫ್ ಅನ್ಸುತ್ತೆ. ಎಲ್ಲವೂ ಮೈಂಡ್ ಅಲ್ಲಿ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾರೆ, ಆ ಚಿಕ್ಕ 5ನೇ ಕ್ಲಾಸ್ ಹುಡುಗಿ ಕೇಳಿದ್ರೆ 200 ಅಂತ ಹೇಳ್ತಾಳೆ, ಇವನಿಗೆ 1200 ಕಾಣುತ್ತಿದೆ ಡಿಫ್ರೆನ್ಸ್. ಯಾಕೆ ಅಂದ್ರೆ ಮೊದ್ಲೇ ನೀವೆಲ್ಲವೂ ತಲೆ ತುಂಬಿಸ್ಬಿಟ್ಟಿರ್ತೀರಾ, ಇದು ಹೀಗೆ ಅಂತ. ಆತರ ಮಾಡ್ಕೋಬೇಡಿ, ಎಲ್ಲಾ ಸಬ್ಜೆಕ್ಟ್ ಈಸಿ. ನಾ ಅಂದ್ಬಿಟ್ಟೆ ಅವನಿಗೆ, ನೀನೇನೋ ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡಿಯಪ್ಪ, ನಿನ್ಗಿಂತನೂ ಸಾಧನೆ ಮಾಡೋರು ಬಹಳ ಜನ ಇದಾರೆ, ಅವ್ರು ನಿನ್ಗಿಂತ ಮುಂದಿದ್ದಾರೆ, ಜಾಬ್ ಅಂತೂ ಆಗಲ್ಲ, ಸುಮ್ ಊರಿಗೆ ಹೋಗ್ಬಿಡು ಅಂತ. ಹೌದ್ರಿ, ಏನೋ ಕನ್ಸಿಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅಂದಾಗ ಆ ಲೆವೆಲ್ಗೆ ವರ್ಕ್ ಮಾಡ್ಬೇಕು. ಓಕೆ, ಸೊ ಈಗ 15 ಎಷ್ಟಲೆ? 15 8ಲೆ, 15 5ಲೆ, x/y ಎಷ್ಟಾಗತ್ತೆ? 5:8. ಸೊ ಟೋಟಲ್ 13 ಭಾಗ. 13 ಭಾಗ ಅಂದ್ರೆ 650. 13 50ಲೆ, ಇದು 550ಲೆ, 850ಲೆ, 550ಲೆ 250, 850ಲೆ 400. ಓಕೆ, ನೆಕ್ಸ್ಟ್ ಕ್ವಶನ್. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಗಿಂತ ಭಯ ಇರುತ್ತಲ್ಲ, ಮೆಂಟಾಲಿಟಿ, ಅದೇ ಪ್ರಾಬ್ಲಮ್ ಅವ್ರಿಗೆ. ಆಯ್ತ್ರಿ ಮಾಲಾಶ, ನೋಡೋಣ, ಅದು ಒಂದ್ ಮಾಡೋಣ. ಓಕೆ, ಪೋಲ್ ಕೊಟ್ಟೆ ನೋಡಿ. ಓಕೆ, ಎಕ್ಸ್ ನ 75% ಲಾಭದಲ್ಲಿ ಅಂತಂದ್ರೆ 75% ಅಂದ್ರೆ 175. ಓಕೆ, ಇದನ್ನ ಎಕ್ಸ್ ತಗೋತಾನೆ. 175 ಲಾಭದಲ್ಲಿ ಅಂದ್ರೆ ಶೇಕಡ 30 ಮಾಟ. ಎಕ್ಸ್ ನ 75%, ವಾಯ್ ನ 30% ನಷ್ಟ. ಸೊ ವಾಯ್ 30% ನಷ್ಟ ಅಂದ್ರೆ 70%. ಓಕೆ, ಕಟ್ತಾ ಹೋಗೋಣ. 35 ಮಗ್ಗಿಲ್, 35 2ಲೆ, 35 5ಲೆ. ನೀವು ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ನೀವು 5ರಿಂದ ಹೊಡೆದು ಮಾಡ್ಬೋದು, ನಂಗೆ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, x/y ಏನಾಗುತ್ತೆ? 2:5 ಆಗುತ್ತೆ. ಸೊ ಟೋಟಲ್ 7 ಪಾರ್ಟ್. ಇಲ್ಲಿ ಟೋಟಲ್ ಎಷ್ಟಿದೆ? 700. 7 ಭಾಗ ಎಂದರೆ 700, 2 ಭಾಗ ಅಂದ್ರೆ 200, 5 ಭಾಗ ಅಂದ್ರೆ 500. ಓಕೆ, ಸರಿ, ಇದು ಲಾಸ್ಟ್ ಕ್ವಶನ್, ಟ್ರೈ ಮಾಡಿ.
ಓಕೆ, ಪೋಲ್ ಕೊಟ್ಟೆ ನೋಡಿ. (72%) 65%. ಓಕೆ, ಈ ಮಗ್ಗಿ ಒಂದು ಬರ್ಬೇಕು ನಿಮ್ಗೆ, ಅವಾಗ ಡಿಫಿಕಲ್ಟ್ ಇರೋನೆಲ್ಲ ಕಟ್ತಾ ಹೊಡಿತೀರ. ಎಕ್ಸ್ 50% ಲಾಭದಲ್ಲಿ ಅಂದ್ರೆ 150, ವಾಯ್ ಇದು 20% ನಷ್ಟದಲ್ಲಿ ಅಂದ್ರೆ 80. ಇದು 15 8 ಆಗುತ್ತೆ. ಸೊ ಎಕ್ಸ್ ಇಷ್ಟು ವಾಯ್ 8:15. ಸೊ ಟೋಟಲ್ 23 ಪಾರ್ಟ್. 23 ಅಂದ್ರೆ 1150 ಆದ್ರೆ 8 ಎಷ್ಟಾಗುತ್ತೆ? 15 ಎಷ್ಟಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತಲ್ರಿ. 20 ನೀವು 5 ಮಾಡಿದ್ರೆ 100, 3 5 15, 25 100, 3 5 15. ಸೊ ಇದು 50, ಇದು 50, ಇದು 50. ಹಾಗಾದ್ರೆ 8 50 400, 15 50 750. ಆಪ್ಷನ್ ಬಿ. ವರದ್, ಅಲ್ತಾಫ್, ಮಹೇಶ್ವರಿ, NN, SP, ಕಿರಣ್, ಚಂದ್ರೇಶ್, ಆಕಾಶ್, ಓಂ ಪ್ರಕಾಶ್, ಗಿರಿ. ಮುತ್ತು, ನಿಮ್ ಕ್ಲಾಸ್ ತುಂಬಾ ಹೆಲ್ಪ್ ಆಗಿದೆ ಸರ್. MTS ಎಕ್ಸಾಮ್ ನಲ್ಲಿ 40ಕ್ಕೆ 34 ಹೋಯ್ತ್ರಿ. ಅದೆಲ್ಲೋ 40 ಹೋಗ್ಬಿಡ್ತ್ರಿ ನಿಮ್ ಮೆಸೇಜ್ ಎಲ್ಲ. 40ಕ್ಕೆ 34 ತಗೊಂಡೆ ಸರ್. 1 year ಬ್ಯಾಕ್ ಸಿವಿಲ್ PC ಎಕ್ಸಾಮ್ ಅಲ್ಲಿ ಮೆಂಟಾಲಿಟಿ ಇಂದಾನೆ ಮಾರ್ಕ್ಸ್ ಕಡಿಮೆ ಆಯ್ತು ಸರ್. ಈಗ ನಿಮ್ ಕ್ಲಾಸ್ ಕೇಳಿ ಹೋಪ್ ಜಾಸ್ತಿ ಆಗ್ತಾ ಇದೆ ಸರ್. ವೆರಿ ಗುಡ್. ಅದು ಇದು ಬರ್ಬೇಕು. ನನ್ಗೆ ತುಂಬಾ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಪೊಲೀಸ್ ಎಕ್ಸಾಮ್ ಆದ್ಮೇಲೆ ನಿಮ್ ಕ್ಲಾಸ್ ಅನ್ನ ಸೀರಿಯಸ್ ಆಗಿ ಕೇಳ್ತಾ ಇದೀವಿ ಸರ್ ಅಂತ. ಎರಡು ಸರಿ PC ಕ್ಲಿಯರ್ ಮಾಡಿದೆ, ಬಟ್ ಫಿಸಿಕಲ್ ಇಂದ ಹೋಗಿದ್ದು. ಏನ್ ಮಾಡೋದು ಹೇಳಿ? ಅಲ್ರಿ, ಈಗ ಪ್ರಾಕ್ಟೀಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಎವ್ರಿ ಡೇ ನೀವು ಮಾಡ್ತಾ ಇರೋ, ನೀವು ಬೇರೆಯವ್ರಿಗಿಂತ ಸ್ವಲ್ಪ ಅವ್ರು ಏನ್ ರನ್ನಿಂಗ್ ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ಬೇಕು. ಚೆಸ್ಟ್ ಇದಿಲ್ಲ ಅಂದ್ರೆ ಜಿಮ್ಮಿಗೆ ಸೇರ್ಕೊಳ್ಳಿ. ಒಳ್ಳೆ ಪ್ರೋಟೀನ್ ಫುಡ್ ತಿನ್ರಿ, ಅಂದ್ರೆ ಮೊಳಕೆ ಕಾಳ ತರ. YH ಅವ್ರೆ, ಅವ್ವ ಸರ್ಗೆ ಸುಸ್ಲಾ ತಗೊಂಡ್ ಬಾ, ಕ್ಲಾಸ್ ಮಾಡಿ ಸರ್ ಸುಸ್ತಾಗಿದ್ದಾರೆ. ತಡ್ರಿ, ಈ ಸೌತ್ ನವರಿಗೆ ಸುಸ್ಲಾ ಅಂದ್ರೆ ಗೊತ್ತಾ? ನೋಡೋಣ ಯಾರು ಹೇಳ್ತಾರೆ. ನನಗೂ ಈಗ ಗೊತ್ತಾಗಿದ್ದು ಸುಸ್ಲಾ ಅಂದ್ರೆ. ಗೊತ್ತಿಲ್ಲ? ಸುಸ್ಲಾ ಅಂದ್ರೆ ಗೊತ್ತಿಲ್ಲ? ಸುಸ್ತಾ ಅಲ್ರಿ. ಪ್ಲೀಸ್ ಅಸಿಸ್ಟ್. ಇಲ್ಲ ನೋಡಿ ಸಂತೋಷ್ ಅವ್ರೆ, ಟಿಲ್ ಕ್ಲಾಸ್ ಎವ್ರಿಥಿಂಗ್ ಈಸಿ, ಬಟ್ ಲೆಟರ್ ಸ್ಟೆಪ್ಸ್ ಆರ್ ಫಾರ್. ಅದೇನ್ ಗೊತ್ತಾ, ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಮತ್ತೆ ನೆಕ್ಸ್ಟ್ ಕೋರ್ಸ್ ಇರುತ್ತಲ್ಲ, ಅಲ್ಲಿ ಮತ್ತೆ ನಿಮ್ಗೆ ರಿವಿಷನ್ ಆಗುತ್ತೆ. ಸೊ ಅಲ್ಲಿ ಇದು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವಾಗೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಅಲ್ಲ ನಿಮ್ಗೆ. ಈಗ ನೋಡಿ, ಎಷ್ಟೋ ಜನ 2 ವರ್ಷ 3 ವರ್ಷದಿಂದ ಪ್ಲಸ್ ಅಲ್ಲಿ ಇದ್ದಾರೆ. ಅವರು ಬರೀ ಲೀಡರ್ ಬೋರ್ಡ್ ಅಲ್ಲೇ ಬರೋದಕ್ಕೋಸ್ಕರ ಟ್ರೈ ಮಾಡ್ತಾರೆ. ಸರ್ ನಾನು ಮೊದಲು 4 ಗಂಟೆ ಕ್ಲಾಸ್ ನಲ್ಲಿ 12 ತಗೋತಿದ್ದೆ ಸರ್, ಈಗ ಎಲ್ಲಾ ಕ್ವಶನ್ ಕರೆಕ್ಟ್ ಆಗ್ತಿದೆ ಸರ್. ಹೈಟ್ ಕಮ್ಮಿ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ನೋಡ್ತೀನಿ, ಹೈಟ್ ಜಾಸ್ತಿ ಮಾಡೋದಕ್ಕೆ ಏನೋ ಟೆಕ್ನಿಕ್ ಇದಾವಪ್ಪ, ನಂಗೂ ಗೊತ್ತಿಲ್ಲ. ಸುಸ್ಲಾ ಅಂದ್ರೆ ಇದ್ರಿ ಮಂಡಕ್ಕಿ. ಸರ್ ಪ್ಲೀಸ್ ಕಾಲ್ ಮೀ. ಕೈ ಎತ್ತರಿ. ಒಂದ್ ಕ್ವಶನ್ ನೋಡ್ರೆ ಸಡನ್ ಆಗಿ ಬ್ಲ್ಯಾಂಕ್ ಆಗುತ್ತೆ. ಅದು ಪ್ರಾಕ್ಟೀಸ್ ಬೇಕು ತಗೊಳ್ಳಿ. ತಡ್ರಿ, ಇವರು ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ಅವ್ರ ಅಭಿಪ್ರಾಯ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ ರೀ, ಹೇಗಿದ್ದೀರಿ? ಸರ್ ಕೇಳಿಸ್ತಿದ್ಯಾ? ಕೇಳ್ಸಾಕತ್ತೈತ್ರಿ, ಹೇಳ್ರಿ. ಸರ್ ಫುಲ್ಲು ನಂದು ಮ್ಯಾನಿಫೆಸ್ಟೇಷನ್ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದನ್ನು ಕೂಡ. ಹೌದ್ರಿ? ಹೌದು ಸರ್, ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ, ಎಲ್ಲಿಂದ? ಮೈಸೂರು ಸರ್. ಹೌದ್ರಿ, ತುಂಬಾ ಇಷ್ಟ. ನೀವು ತುಂಬಾ ಫೇಮಸ್ ಮಾಡೋದು. ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಹೇಳಿದೀನಿ ನಿಮ್ ಬಗ್ಗೆ.
ಅಂದ್ರೆ ಸರ್ ಈ ತರ ಫ್ರೀ ಕ್ಲಾಸ್ ಮಾಡ್ತಾರೆ, ಆಮೇಲೆ ಎಲ್ಲಾ ಮಕ್ಳಿಗೂ ಹೆಲ್ಪ್ ಆಗೋ ತರ ಟೀಚ್ ಮಾಡ್ತಾರೆ. ಆತರ ಎಲ್ಲ ನಾನು ತುಂಬಾ ಹೇಳಿದೀನಿ. ನಮ್ಮ ಅಪ್ಪ ಅಮ್ಮಗಂತೂ ತುಂಬಾ ಇಷ್ಟ ನೀವಂದ್ರೆ. ಹೌದಾ? ಓಕೆ ಓಕೆ. ಯಾವಾಗ್ಲೂ ಬ್ಲೆಸ್ ಮಾಡ್ತಿರ್ತಾರೆ ಸರ್ ನಿಮ್ಗೆ ಅವರು. ಓಕೆ ಓಕೆ ಒಳ್ಳೇದಾಗ್ಲಿ ಸರ್, ಈಶ್ವರ್ಗಿರಿ ಸರ್ ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತಾರೆ. ಓಕೆ, ಆಶೀರ್ವಾದ ಇರ್ಲಿ ಅವ್ರದ್ದು. ಸರ್ ಫಸ್ಟ್ ನಾನು ಸೆಪ್ಟೆಂಬರ್ ಇಂದ ನಿಮ್ ಕ್ಲಾಸ್ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಸೆಪ್ಟೆಂಬರ್ ಅಲ್ಲಿ ಬಂದು ನಂದು ಇನ್ನು ಡಿಗ್ರಿ ಒಂದು ಬ್ಯಾಕ್ಲಾಗ್ ಇತ್ತು ಸರ್, ಅದು ಮ್ಯಾಥ್ಸ್ ಇದ್ದಿತ್ತು. ಏನ್ ಎಜುಕೇಶನ್? ನಂದು BCA ಸರ್. BCA? ಸೊ ಹೌದು. ಓಕೆ ಓಕೆ. ನಂದು ಇದ್ರಲ್ಲೂ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಜಾಸ್ತಿ ಮಾರ್ಕ್ಸ್ ಇತ್ತು. ಬಟ್ ಮ್ಯಾಥ್ಸ್ ಒಂದು ನಂದು ಬ್ಯಾಕ್ಲಾಗ್ ಹೋಗಿತ್ತು. ಅಂದ್ರೆ ನಾನು ಅಷ್ಟು ವೀಕ್ ಇದ್ದೆ, ಈಗಿಲ್ಲ ಇದ್ದೆ. ಸೊ ನಿಮ್ ಕ್ಲಾಸು ಕನ್ನಡದಲ್ಲಿ ನನ್ಗೆ ಯಾರು ಅಷ್ಟು ಗೊತ್ತಿರ್ಲಿಲ್ಲ, ಅಕಾಡೆಮಿನೂ ನಂಗೆ ಗೊತ್ತಿರ್ಲಿಲ್ಲ. ಫಸ್ಟ್ ನಿಮ್ ಕ್ಲಾಸೇ ನೋಡಿದ್ದು. ಸೊ ಆಗಿಂದ ನೋಡ್ತಾ 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 ಬಂದೆ. ಒನ್ ಇಯರ್ ಆಯ್ತು ಸರ್ ಇವಾಗ. ಆಮೇಲೆ ಆ ಡಿಗ್ರಿ ಎಕ್ಸಾಮು ಕ್ಲಿಯರ್ ಆಯ್ತು. ಆಮೇಲೆ ನಾನು ಕಂಪ್ಲೀಟ್ ಫೋಕಸ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೊಟ್ಟೆ. ಸೊ ಫ್ರೀ ಕ್ಲಾಸ್ ಅಲ್ಲಿ ನಂದು ಸ್ಟಾರ್ಟಿಂಗು ನಾನು ಅಟೆಂಡ್ ಮಾಡುವಾಗ 4000 ಅಷ್ಟೆಲ್ಲ ಬರ್ತಿದ್ದೆ. ಇವಾಗ 1000 ಒಳಗಡೆನೆ ಬರ್ತೀನಿ ಸರ್. ತುಂಬಾ ಹೆಲ್ಪ್ ಆಗಿದೆ ಸರ್ ನಿಮ್ ಕ್ಲಾಸಿಂದ. ಆಮೇಲೆ ಅಫರ್ಮೇಶನ್ ಅಂತೂ ತುಂಬಾ ತುಂಬಾ ಯೂಸ್ ಆಗಿದೆ. ನಾನು ನಿಮ್ ಬಗ್ಗೆ ಯೂನಿವರ್ಸಿಟಿಗೆ ನೀವು ಮೈಸೂರಿಗೆ ಬಂದಾಗ್ಲೂ ನಾನು ಮಾತಾಡಿದ್ದೆ ಮೈಕಲ್ಲಿ ನಿಮ್ ಬಗ್ಗೆ. ನೀವು ಮರ್ತಿದ್ದೀರಾ ಅನ್ಸುತ್ತೆ. ಹೌದಾ? ಅಂದ್ರೆ ಯೂನಿವರ್ಸಿಟಿ ನೀವು ಅಫರ್ಮೇಶನ್ ಬಗ್ಗೆ ಹೇಳಿದ್ರಿ. ಹೌದು ಸರ್, ಅಫರ್ಮೇಶನ್ ಬಗ್ಗೆ ಹೇಳಿದ್ದೆ. ಒಂಥರ ಫ್ಯಾನ್ ಅನ್ಬೋದು ಸರ್ ನಿಮ್ಗೆ ನಾನು. ಅದಕ್ಕೆ ನಿಮ್ಗೋಸ್ಕರ ನಮ್ ತಂದೆಗೆ ಹುಷಾರಿರ್ಲಿಲ್ಲ ಆ ಟೈಮಲ್ಲಿ, ಆದ್ರೂ ಒಂದ್ ಅರ್ಧ ಸೆಷನ್ ಅಟೆಂಡ್ ಮಾಡಿದೆ. ಆಫ್ಟರ್ ಫುಡ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಅದು ನನ್ಗೆ ತುಂಬಾ ಬೇಜಾರಿದೆ ಈಗ್ಲೂ. ಓಕೆ ಓಕೆ. ಅಲ್ಲ ನನಗೆ ಅವಾಗ ಖುಷಿ ಆಯ್ತು, ಏನೋ ನೀವ್ ಹೇಳಿದ್ ನನಗೆ ನೆನಪಿದೆ. ಅಯ್ಯೋ ಸರ್ ಏನೋ ಅಂದ್ರಿ ಸರ್, ಕ್ಲಾಸ್ ಮತ್ತು ಅಫರ್ಮೇಶನ್ ಅಂತ ಮಾತ್ರ ಸೂಪರ್ ಅಂತ ಏನೋ ಹೇಳಿದ್ರಿ ನೀವು. ಹೌದು ಸರ್, ತುಂಬಾ ಹೆಲ್ಪ್ ಆಗಿದೆ ಸರ್. ಆಮೇಲೆ ಇವಾಗ ಈ ಕೋರ್ಸು ತುಂಬಾ ಚೆನ್ನಾಗಿದೆ, ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ನಿಮ್ದು ಮೆಡಿಟೇಷನ್ ಸರ್, ಅದೇ ಟೆಲಿಗ್ರಾಮ್ ಅಲ್ಲಿ ಮಾಡಿಸ್ತಾರಲ್ಲ ಮ್ಯಾಮು, ಅದು ಮೆಡಿಟೇಷನ್ ಇಂದ ತುಂಬಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆ ಸರ್. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗಿಂದಾನೇ ನಾನು 1000 ಒಳಗಡೆ ಬರಕಾಗ್ತಿರೋದು ರ್ಯಾಂಕು. ಬಟ್ ಇನ್ನೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಿಮ್ ಕ್ಲಾಸಸ್ ಇಂದ ತುಂಬಾ ಹೆಲ್ಪ್ ಆಗಿದೆ. ನಿಮ್ಗೆ ಒಳ್ಳೆ ಹೆಸರು ತಂದು, ಅಂದ್ರೆ ನಮ್ ಕಡೆ ಎಲ್ಲ ಯಾರು ಅಟೆಂಡ್ ಮಾಡಲ್ಲ ಸರ್ ಈ ತರ ಕಾಂಪಿಟೇಟಿವ್ ಫೀಲ್ಡ್ ಎಲ್ಲ. ಮೈಸೂರು ಕಡೆ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಉತ್ತರ ಕರ್ನಾಟಕ ಎಲ್ಲ ನೋಡಿದ್ರೆ ತುಂಬಾ ಕಡಿಮೆ, ಅಂದ್ರೆ ಅವೇರ್ನೆಸ್ ಇಲ್ಲ ಇಲ್ಲಿ ಯಾರಿಗೂ. ಅಂದ್ರೆ ಇಲ್ಲಿ ನಿಮ್ ಕಡೆ ಏನಾಗುತ್ತೆ, ಇಂಡಸ್ಟ್ರಿ ಇದೆ, ಬೇರೆ ಬೇರೆ ಜಾಬ್ಸ್ ಇದಾವೆ ಪ್ರೈವೇಟ್. ನಮ್ ಕಡೆ ಅಷ್ಟಿಲ್ಲ. ಸೊ ನಮ್ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಜಾಬೇ ಮೇನ್ ಇರೋದು. ನೀವು ಅಲ್ಲೇ ಒಂದ್ ಹೆಜ್ಜೆ ಇಟ್ರೆ ಬೆಂಗಳೂರು ಸಿಕ್ಬಿಡುತ್ತೆ ನಿಮ್ಗೆ, ಅಲ್ಲಿ ಜಾಬ್ ಸಿಗುತ್ತೆ. ನಮ್ಗೆ ಬೆಂಗಳೂರು ಅಂದ್ರೆ ದೂರ ಆಗುತ್ತೆ. ಹೌದು, ಅದೇ ಸರ್, ಆತರ ಅಲ್ಲ, ಆದ್ರೆ ಅವೇರ್ನೆಸ್ ಕಡಿಮೆ ಇಲ್ಲಿ. ಆಮೇಲೆ ಕೋಚಿಂಗ್ ಸೆಂಟರ್ ಎಲ್ಲ ಕಡಿಮೆ, ನಿಮ್ಮಷ್ಟು ಕೋಚಿಂಗ್ ಸೆಂಟರ್ಸು ಇಲ್ಲ. ಒಂಥರ ಈ ಕಡೆ ಎಲ್ಲ ಹೆಂಗ್ ಫಿಕ್ಸ್ ಆಗಿದ್ದಾರೆ ಅಂದ್ರೆ, ಬಿಡು ಗವರ್ಮೆಂಟ್ ಜಾಬ್ ಅಂದ್ರೆ ಧಾರವಾಡ ಹುಬ್ಳಿ ಅವ್ರಿಗೇನೆ ಅದು, ನಿಮ್ಗಲ್ಲ. ಈ ತರ ಡಿಮೋಟಿವೇಟ್ ಮಾಡೋರೇ ಜಾಸ್ತಿ ಸರ್. ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಸೊ ಅವ್ರಿಗೆಲ್ಲ ಒಂದ್ ಎಕ್ಸಾಂಪಲ್ ನಾನ್ ಆಗ್ತೀನಿ ಸರ್. ವೆರಿ ಗುಡ್ ವೆರಿ ಗುಡ್. ಸರ್ ಸೂಪರ್. ಈಗ ಡೈಲಿ ಎಷ್ಟು ಗಂಟೆಗೆ ಅಟೆಂಡ್ ಮಾಡ್ತೀರಾ ಮೆಡಿಟೇಷನ್ ಕ್ಲಾಸ್? ನಂದಿನಿ ಮೇಡಮ್ ಅದೇ ಕಳ್ಸಿದ್ರು ಮೆಸೇಜ್ ಅವರು. ಹೌದು ಸರ್, ನೋಡ್ತೀನಿ ಅವ್ರು ಏನ್ ಮೆಸೇಜ್ ಕಳ್ಸಿದ್ರು, ಅದು ಓದ್ತೀನಿ ತಡ್ರಿ. ಅವ್ರ ಏನೋ ಕಳ್ಸಿದ್ರು, ಎಲ್ಲೋಯ್ತು. ಹೆಲೋ ಸರ್. ಓಕೆ, ಮೇಡಮ್ ಕಳ್ಸಿದ್ರ ನೀವು? ಇದು ಮೇಡಮ್ ತ್ರೂ ನನಗೆ ಕಳ್ಸಿದ್ರ ಸರ್? ಅದೇ ನಿಮ್ಗೆ ಸುಮಾರು ನಾನು ಮೆಸೇಜ್ ಎಲ್ಲ ಮಾಡ್ತಾ ಇದ್ದೆ, ಬಟ್ ನೀವು ಯಾವತ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡಕ್ ಯಾವಾಗೂ ಆಗಿಲ್ಲ. ಆಮೇಲೆ ಪ್ರೆಸ್ ಇರ್ಲಿಲ್ಲ ಅಲ್ಲ ನಂದು. ಮುಂಚೆ ಮಾತಾಡ್ಬೇಕು ಅನ್ಸಿದ್ರು ಸರ್ ಕಾಲ್ ಮಾಡಿ ಅಂದ್ರೂ ಮಾಡಕ್ಕಾಗಲ್ಲ ಫ್ರೀ ಕ್ಲಾಸ್ ಅಲ್ಲಿ. ಸೊ ಅವ್ರ ಜೊತೆ ಹೇಳ್ತಾ ಇದ್ದೆ ನಾನು, ಈಶ್ವರ್ಗಿರಿ ಸರ್ ಇಂದಾನೆ ಮ್ಯಾಮ್ ನೀವು ಸಿಕ್ಕಿದ್ದು. ಆಮೇಲೆ ನಿಮ್ಮಿಂದಾನೇ ಇಂಗ್ಲಿಷ್ ಶಿವಕುಮಾರ್ ಸರ್ ಇದಾರಲ್ಲ, ಅವ್ರ ಬಗ್ಗೆನೂ ನಮಗೆ ಗೊತ್ತಿರ್ಲಿಲ್ಲ. ನೀವು ಕ್ಲಾಸ್ ಅಲ್ಲಿ ಹೇಳಿದಕ್ಕೇನೆ ಅವ್ರದ್ದು ಗೊತ್ತಾಗಿದ್ದು. ಅವ್ರ ಕ್ಲಾಸ್ ಅಲ್ಲಿ ನಾನು ಟಾಪ್ ಅಲ್ಲೇ ಲೀಡರ್ ಬೋರ್ಡ್ ಅಲ್ಲೇ ಇರ್ತೀನಿ ಸರ್ ದಿನ. ಅವ್ರದ್ದು ತುಂಬಾ ಹೆಲ್ಪ್ ಆಗ್ತಿದೆ ಅವ್ರ ಕ್ಲಾಸ್ನು. ಅದಕ್ಕೂ ನಿಮ್ಗೆ ಥ್ಯಾಂಕ್ಸ್. ನಿಮ್ಗೆ ಕನೆಕ್ಟ್ ಆಗಿದೆ ಅವ್ರಿಗೂನು, ಆದ್ರೆ ಅಕಾಡೆಮಿ ಅವ್ರಿಗೆ ಫಸ್ಟ್, ಆದ್ರೂ ನಿಮ್ಗೂನು ಸರ್ ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್ ಸರ್. ತುಂಬಾ ಹೆಲ್ಪ್ ಆಗಿದೆ, ತುಂಬಾ ಖುಷಿಯಾಗಿದೆ, ಚೇಂಜ್ ಆಗ್ತಿದೆ ಲೈಫ್. ವೆರಿ ಗುಡ್ ವೆರಿ ಗುಡ್. ಇದೇ ಜೋಶಲ್ಲಿ ಯಾವಾಗ್ಲೂ ಅದು ಗೊತ್ತಿದೆ ಅಲ್ಲ, ಒಂದು ನೆಗೆಟಿವ್ ಥಾಟ್ ಬಂತು ಅಂದ್ರೂ ಅದು ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಇದೇ ಜೋಶಲ್ಲೇ ಫುಲ್ ಡೇ ಇರ್ಬೇಕು, ಆಯ್ತಾ? ನಿಮ್ ನೋಡ್ತಿದ್ರೆ ಬಂದ್ಬಿಡುತ್ತೆ ಸರ್ ಜೋಶ್. ಬಿಗ್ ಫ್ಯಾನ್. ಐ ಆಮ್ ಫ್ಯಾನ್ ಗರ್ಲ್ ಫ್ರಮ್ ಮೈಸೂರು. ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು.
ಸರ್ ಅದೇ ಎಲ್ರಿಗೂ ಯಾರು ಕೇಳ್ತಾ ಇದ್ದಾರೆ ಇವಾಗ ಅವ್ರಿಗೆ ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೆಡಿಟೇಷನ್ ಅಂದ್ರೆ ಏನ್ ಬಿಡು ಅದ್ನ ಯಾರು ಮಾಡ್ತಾರೆ, ಕೂತ್ಕೊಂಡ ತಕ್ಷಣ ಎಲ್ಲ ಬಂದ್ಬಿಡುತ್ತಾ, ಈ ತರನೇ ಎಲ್ರಿಗೂ ಥಾಟ್ ಇರುತ್ತೆ. ಅಂದ್ರೆ ನಮ್ಮ ಏಜ್ ಅವ್ರಿಗೆ ಇದೇ ತರ ಥಾಟ್ ಇರುತ್ತೆ. ಬಟ್ ಒನ್ಸ್ ಅದು ನಿಮ್ಗೆ ಯಾರಿಗೂ ಫಸ್ಟ್ ಬರಲ್ಲ. ಈಗ ನಮ್ಗೆ 4 o'clock ಕ್ಲಾಸಲ್ಲಿ ಫಸ್ಟ್ ಫುಲ್ ಲಾಸ್ಟ್ ಬರ್ತಿರ್ತೀವಿ ರ್ಯಾಂಕಿಂಗು, ಪ್ರಾಕ್ಟೀಸ್ ಆದ್ಮೇಲೆ ತಾನೇ ಲೀಡರ್ ಬೋರ್ಡ್ ಅಲ್ಲಿ ಬರಕ್ ಸ್ಟಾರ್ಟ್ ಆಗೋದು. ಅದೇ ತರನೇ ಮೆಡಿಟೇಷನ್. ಸೊ ಎಲ್ಲರೂ ಅಟೆಂಡ್ ಮಾಡಿ, ನಿಮ್ಗೆ ಅದರಿಂದ ನಿಜ ಹೆಲ್ಪ್ ಆಗೇ ಆಗುತ್ತೆ, ಅದಕ್ಕೆ ನಾನೇ ಗ್ಯಾರಂಟಿ. ಯಾವ ಟೈಮಿಂಗ್ ಇರುತ್ತೆ ನಂದಿನಿ ಮೇಡಮ್ ಕ್ಲಾಸ್? ಸರ್ ಮಾರ್ನಿಂಗು 5:30 ಅದೇ